ರಸ್ತೆ ಎಷ್ಟು ಮಟ್ಟಿಗೆ ಹದಗೆಟ್ಟಿತ್ತು ಅಂದರೆ ಪ್ರತಿಯೊಬ್ಬರಿಗೂ ತುಂಬಾ ತೊಂದರೆ ಆದಂಥ ಸಂದರ್ಭ ಎಲ್ಲರಿಗೂ ಒದಗಿತ್ತು. ಏನು ನೋಡ್ತಿದ್ದೀರಾ, ಈ ಥರ ಮುಂಚೆ ಇರಲಿಲ್ಲ. ತುಂಬ ಹಳ್ಳ ಎಲ್ಲರೂ ತುಂಬ ಆಕ್ಸಿಡೆಂಟ್ ಆಗಿ ತುಂಬ ಜನ ಬೀಳ್ತಾ ಇದ್ರು. ತುಂಬ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದಾರೆ. ಮಾಡಿದ್ರು. ಹಂಗಾಗಿ ಟಾರ್ ಹಾಕ್ಲಿಕ್ಕೆ ವಿತಿನ್ 15ರಿಂದ 20 ದಿವಸದ ಒಳಗಡೆ ಈ ಸ್ಯಾಂಕ್ಷನ್ ಮಾಡಿಸಿ ಇದನ್ನ 1.5 ತಿಂಗಳೊಳಗಡೆ ಇದನ್ನ ಕೆಲಸ ಕಂಪ್ಲೀಟ್ ಮಾಡಿಸ್ಕೊಟ್ರು. ನಮ್ಮ ಶಾಸಕರಾದ ಶ್ರೀ ಸೋಮಶೇಖರ್ ಅವರು ನಮಗೆ ಈ ರೋಡ್ ಮಾಡಿಕೊಡೋಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ತುಂಬ ನೀರು ಬರೋದು, ನಾವು ಇವಾಗೆಲ್ಲ ರೋಡ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ MLS ಅವರಿಗೆ ಥ್ಯಾಂಕ್ಸ್. ನೀರು ಬಂದು ತುಂಬ ನೀರೆಲ್ಲ ಬರ್ತಾ ಇತ್ತು ರೋಡು, ಹೀಗಾಗಿ ಎಲ್ಲ ಏನು ತೊಂದರೆ ಇಲ್ದಂಗೆಲ್ಲ ಕಾಂಕ್ರೀಟ್ ರೋಡ್ ಮಾಡಿಕೊಟ್ಟು ಆಮೇಲೆ ತಡೆಗೋಡೆ ಮಾಡಿಕೊಟ್ಟು ಎಲ್ಲ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕೋಡಿಪಾಳ್ಯ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಹೊನ್ನಮ್ಮ ದೇವಿ ದೇವಸ್ಥಾನದಿಂದ CV ರಾಮನ್ ರಸ್ತೆಯವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದೆ. ಸ್ಥಳೀಯರ ಬಹುಕಾಲದ ಬೇಡಿಕೆಯಾಗಿದ್ದ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗ್ರಾಮಸ್ಥರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಯುವ ನಾಯಕ ಅಜಯ್ ನಂಜುಂಡಪ್ಪ ಅವರ ನೇತೃತ್ವದಲ್ಲಿ ಕೋಡಿಪಾಳ್ಯ ಗ್ರಾಮದ ಹಿರಿಯರು, ಸಾರ್ವಜನಿಕರು, ಸ್ಥಳೀಯ ಮುಖಂಡರು, ಶಾಲಾ ಮಕ್ಕಳು ಹಾಗೂ ಅವರ ಪೋಷಕರು ಕಾಮಗಾರಿಯ ಗುಣಮಟ್ಟ ಹಾಗೂ ಉಪಯುಕ್ತತೆಯನ್ನು ಶ್ಲಾಘಿಸಿದರು. ಗ್ರಾಮಸ್ಥರು ಈ ಮಹತ್ವದ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ST ಸೋಮಶೇಖರ್ ಗೌಡ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೋಡಿಪಾಳ್ಯ ಗ್ರಾಮದ ಮುಖಂಡರು ಹಾಗೂ ನಿವಾಸಿಗಳಾದ ರಾಮಚಂದ್ರಪ್ಪ, ಅನಂತಮೂರ್ತಿ, ಮಹೇಶ್, H ಹರೀಶ್, ಚೇತನ್ ಗೌಡ, ಚಂದನ್, B ರಾಮಚಂದ್ರಪ್ಪ, ಸುರೇಶ್, ಸತೀಶ್, ಬಸವರಾಜು, ಯಾಸೀರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ಕೋಡಿಪಾಳ್ಯ ಗ್ರಾಮದಲ್ಲಿದ್ದೀವಿ. ಈ ಸಂದರ್ಭ ಏನು ಅಂದರೆ, ಈ ಕೋಡಿಪಾಳ್ಯ ಗ್ರಾಮ ಇದೆಯಲ್ಲ, ಕೋಡಿಪಾಳ್ಯ ಗ್ರಾಮದ ಮುಖ್ಯ ರಸ್ತೆಯಿಂದ CV ರಾಮನ್ ರಸ್ತೆಗೆ ಕನೆಕ್ಟ್ ಆಗುವಂಥ ಒಂದು ರಸ್ತೆ ಇದೆ. ಕೋಡಿಪಾಳ್ಯ ಗ್ರಾಮ ದೇವತೆ ಹೊನ್ನಾದೇವಿ ದೇವಸ್ಥಾನದಿಂದ ಈ ಸ್ಮಶಾನತ್ರು CV ರಾಮನ್ ರಸ್ತೆಗೆ ಕನೆಕ್ಟ್ ಆಗುವಂಥ ರಸ್ತೆ ಇದು. ಈ ರಸ್ತೆ ಎಷ್ಟು ಮಟ್ಟಿಗೆ ಹದಗೆಟ್ಟಿತ್ತು ಅಂದರೆ ಪ್ರತಿಯೊಬ್ಬರಿಗೂ ತುಂಬಾ ತೊಂದರೆ ಆದಂಥ ಸಂದರ್ಭ ಎಲ್ಲರಿಗೂ ಒದಗಿತ್ತು. ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರ ಹತ್ರ ಹೋಗಿ ಕೇಳಿಕೊಂಡಾಗ ಶಾಸಕರು ತುರ್ತಾಗಿ ಕಾಮಗಾರಿ ನಡೆಸುವಂತೆ ಆದೇಶ ಕೊಟ್ಟು ಈ ರಸ್ತೆಗೆ ಕಾಂಕ್ರೀಟ್ ರಸ್ತೆ ಆಗಿ ಮಾಡಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಇದು ನಮ್ಮ ಊರ ಮುಖ್ಯ ರಸ್ತೆ ಆಗಿತ್ತು. ಹೇಗೆ ಅಂದರೆ ಮಳೆ ಬಂದಾಗಂತೂ ತುಂಬ ಹದಗೆಟ್ಟಿತ್ತು ರಸ್ತೆ. ಏನಕ್ಕೆ ಅಂದರೆ ಮೇಲ್ಗಡೆಯಿಂದನೂ ಎಲ್ಲ ಭಾಗದ ನೀರು ಕೂಡ ಬಂದು ಅಲ್ಲಿಂದ ರಾಜಕಾಲುವೆ ಕನೆಕ್ಟ್ ಆಗುವಂಥ ಜಾಗ ಇದಾಗಿದೆ. ಈ ಜಾಗದಲ್ಲಿ ಏನಾಗ್ತಿತ್ತು ಅಂದರೆ ರಸ್ತೆಯಲ್ಲಿ ನೀರು ಏನಿಲ್ಲ ಅಂದರೆ 1-1.5 ಅಡಿ ನೀರು ನಿಲ್ತಾ ಇತ್ತು. ಶಾಲಾ ಮಕ್ಕಳಿಂದ ಹಿಡಿದು ಶಾಲಾ ಮಕ್ಕಳು ಕರ್ಕೊಂಡೋಗಿ ಬರುವಂಥ ಪೋಷಕರು ಎಲ್ಲರಿಗೂ ಕೂಡ ತೊಂದರೆ ಆಗ್ತಿತ್ತು. ಇಲ್ಲಿ ಅದನ್ನೆಲ್ಲನೂ ಪರಿಹರಿಸಿದ್ದಾರೆ ನಮ್ಮ ಶಾಸಕರು. ಅವ್ರಿಗೆ ನಮ್ಮ ಕೋಡಿಪಾಳ್ಯದ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇದು ನಮ್ಮ ಊರು, ನಮ್ಮ ರಸ್ತೆ, ನಮ್ಮ ಶಾಸಕರು, ನಮ್ಮ ಹೆಮ್ಮೆ. ನಮಸ್ಕಾರ, ನಾನು ಈ ಕೋಡಿಪಾಳ್ಯದ ನಿವಾಸಿ. ಈ ರಸ್ತೆ ಇವಾಗ ಏನು ನೋಡ್ತಿದ್ದೀರಾ, ಈ ಥರ ಮುಂಚೆ ಇರಲಿಲ್ಲ. ತುಂಬ ಹಳ್ಳ ಎಲ್ಲರೂ ತುಂಬ ಆಕ್ಸಿಡೆಂಟ್ ಆಗಿ ತುಂಬ ಜನ ಬೀಳ್ತಾ ಇದ್ರು. ತುಂಬ ಮಳೆ ಬಂದಾಗೆಲ್ಲ ನೀರು ತುಂಬ್ಕೊತಾ ಇತ್ತು. ನಾನು ಹೋಗಿ ಶಾಸಕರಿಗೆ ಲೆಟ್ರ್ ಕೊಟ್ಟೆ. ಅವಾಗ ಎಲ್ಲರೂ ಇಲ್ಲಿ ಕೋಡಿಪಾಳ್ಯ ಗ್ರಾಮಸ್ಥರು ಎಲ್ಲರೂ ಹೆಲ್ಪ್ ಮಾಡಿ ಇವಾಗ ಈ ಥರ ರಸ್ತೆ ನಾವು ನೋಡ್ತಾ ಇದ್ದೀವಿ. ಈ ಥರ ಬಸ್ಸು ಏನು ಓಡಾಡ್ತಿರ್ಲಿಲ್ಲ. ಸ್ಕೂಲ್ ಬಸ್ಸು ತುಂಬ ಓಡಾಡೋಕ್ಕೆ ರೂಟ್ ಚೇಂಜ್ ಮಾಡಿದರು. ಇವಾಗ ಈ ರಸ್ತೆ ಆಗಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ಧನ್ಯವಾದಗಳು. ಕೋಡಿಪಾಳ್ಯ ಮುಖ್ಯ ರಸ್ತೆಯಿಂದ MG ಪುರ ರಸ್ತೆಯಿಂದ ಕೆಂಗೇರಿ
ಸಿ ವಿ ರಾಮನ್ ರಸ್ತೆ ಕಡೆ ಹೋಗೋ ರಸ್ತೆ ನಮ್ಮ ಕೋಡಿಪಾಳ್ಯದಲ್ಲಿ ಗ್ರಾಮದಲ್ಲಿರೋ ಮುಖ್ಯ ರಸ್ತೆ ಇದು. ಖಾಸಗಿ ಸ್ಕೂಲ್ಗಳಿದೆ, ವಿದ್ಯಾಪೀಠ ಇದೆ, ಕೆಂಗೇರಿ ಗೌರ್ಮೆಂಟ್ ಸ್ಕೂಲ್ ಇದೆ, ನಮ್ಮ ಕೋಡಿಪಾಳ್ಯದಲ್ಲೂ ಗೌರ್ಮೆಂಟ್ ಸ್ಕೂಲ್ ಇದೆ. ಎಲ್ಲ ಮಕ್ಳುಗಳಿಗೂ ಓಡಾಡೋದಕ್ಕೆ ಒಳ್ಳೆ ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದಾರೆ. ಕೆಂಗೇರಿಯಿಂದ ಬರೋ ಸುಮಾರು ನಮ್ಮ ಖಾಸಗಿ ಸ್ಕೂಲ್ಗೆ ಬರೋ ಸುಮಾರು ಜನ ಬರ್ತಾರೆ, ಗಾಡಿಗಳಲ್ಲಿ ಬರ್ತಾರೆ. ಕೆಂಗೇರಿಯಿಂದ ಬಂದು ನಮ್ಮ ಖಾಸಗಿ ಸ್ಕೂಲ್ಗೆ ಹೋಗ್ತಾರೆ. ಇಲ್ಲಿದ್ರೆ ಅದರಿಂದ ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿರೋದ್ರಿಂದ ಚೆನ್ನಾಗಿ ಅನುಕೂಲವಾಗಿ ಚೆನ್ನಾಗಿ ಓಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಕೆಲಸಗಳಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದಾರೆ. ಮುಂದೆ ಇದೇ ರೀತಿ ಒಳ್ಳೆ ಕೆಲಸ ಮಾಡಿಕೊಂಡು ನಮಗೆ ಅಭಿವೃದ್ಧಿ ಮಾಡಿಕೊಟ್ರೆ ಸಾಕಪ್ಪ. ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರು ಸಾಹೇಬರು ನಮ್ಮ ಏರಿಯಾದ ನಮ್ಮ ಕೋಡಿಪಾಳ್ಯದ ಗ್ರಾಮಸ್ಥರು ಈ ರಸ್ತೆ ಹೊನ್ನಮ್ಮ ದೇವಿ ಎದುರುಗಡೆ ರಸ್ತೆ ತುಂಬ ಹಳ್ಳ ಗುಂಡಿ ಬಿದ್ದೋಗ್ಬಿಟ್ಟಿದ್ದು. ನಾನು 2 ಸರಿ ಬಿದ್ದಿದ್ದೆ ಇಲ್ಲಿ. ಈ ವಿಚಾರವನ್ನು ನಾವು ಸೋಮಶೇಖರ್ ಗೌಡರು ಸಾಹೇಬ್ರ ಹತ್ರ ವಿಚಾರ ನಮ್ಮ ಕೋಡಿಪಾಳ್ಯ ಗ್ರಾಮಸ್ಥರು ವಿಚಾರ ಮುಟ್ಟಿಸಲಾಗಿ ಅವರು ಈ ರಸ್ತೆಗೆ ಏನಾದರೂ ಒಂದು ರಸ್ತೆ ಕಾಂಕ್ರೀಟ್ ಮಾಡಬೇಕಾ ಇಲ್ಲ ಟಾರ್ ಹಾಕ್ಬೇಕಾ ಅಂತ 2 ವಿಚಾರಗಳು ಕೇಳಿದಾಗ ಈ ಗ್ರಾಮಸ್ಥರು ಕಾಂಕ್ರೀಟೇ ಬೇಕು ನಮಗೆ, ಈ ಟಾರ್ ಹಾಕ್ಬಿಟ್ರೆ ಅವಾಗ ಕಿತ್ತೋಗ್ತಾ ಇರ್ತದೆ ಅಂತೇಳಿ ಇದು ಮಾಡಿದ್ರು. ಹಂಗಾಗಿ ಟಾರ್ ಹಾಕ್ಲಿಕ್ಕೆ ವಿತಿನ್ 15ರಿಂದ 20 ದಿವಸದ ಒಳಗಡೆ ಈ ಸ್ಯಾಂಕ್ಷನ್ ಮಾಡಿಸಿ ಇದನ್ನು 1.5 ತಿಂಗಳೊಳಗಡೆ ಇದನ್ನು ಕೆಲಸ ಕಂಪ್ಲೀಟ್ ಮಾಡಿಸ್ಕೊಟ್ರು. ಇದು ನಮ್ಮ ಹೆಮ್ಮೆಯ ಶಾಸಕರಾದಂಥ ಸೋಮಶೇಖರ್ ಗೌಡ್ರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಮತ್ತು ಕೋಡಿಪಾಳ್ಯ ಗ್ರಾಮದಲ್ಲಿ ಇರುವಂಥ ಕೆಲವು ಸ್ಟ್ರೀಟ್ ಲೈಟ್ಸ್ಗಳಾಯಿತು, ಮತ್ತು ಒಂದು ಅಭಿವೃದ್ಧಿ ಕೆಲಸಗಳದು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತು ನಮ್ಮ ಸೋಮಶೇಖರ್ ಗೌಡ್ರಿಗೆ ಯಾವುದೇ ನಮ್ಮ ಕೋಡಿಪಾಳ್ಯದ ಗ್ರಾಮದ ವಿಚಾರಗಳನ್ನ ಮತ್ತು ಕುಂದುಕೊರತೆಗಳನ್ನ ನಾವು ಯಾವ್ದಾದ್ರು ಹೋಗಿ ಹೇಳಿದ್ರೆ ಈ ನಮ್ಮ ಕೋಡಿಪಾಳ್ಯ ಗ್ರಾಮಸ್ಥರ ಮುಖಾಂತರವಾಗಿ ಇಮ್ಮಿಡಿಯೇಟಾಗಿ ಕೂಡಲೇ ಸ್ಪಂದಿಸಿ ಆ ಕೆಲಸಗಳನ್ನ ಇಮ್ಮಿಡಿಯೇಟಾಗಿ ಮಾಡಿಕೊಡ್ತಾರೆ. ಯಾವುದೇ ಕಾರ್ಯಕ್ರಮಗಳಿಗೆ ಕರೆದ್ರೂ ಕೂಡ ಅವರು ಬಂದು ನಮ್ಮ ಗ್ರಾಮದ ಕುಂದುಕೊರತೆಗಳನ್ನ ವಿಚಾರ ಮಾಡಿ ಬಗೆಹರಿಸ್ಕೊಡ್ತಾರೆ. ಹಂಗಾಗಿ ನಮ್ಮ ಸೋಮಶೇಖರ್ ಗೌಡರು ನಮ್ಮ ಹೆಮ್ಮೆ, ನಮ್ಮ ಶಾಸಕರಾದಂಥ ಅವ್ರಿಗೆ ನಾವು ಧನ್ಯವಾದಗಳನ್ನ ನಮ್ಮ ಕೋಡಿಪಾಳ್ಯ ಗ್ರಾಮಸ್ಥರ ಮುಖಾಂತರವಾಗಿ ನಾವು ಅವ್ರಿಗೆ ಗೌರವ ಸಲ್ಲಿಸ್ತಾ ಇದ್ದೀವಿ. ಹಂಗಾಗಿ ಈ ರಸ್ತೆ ಅಭಿವೃದ್ಧಿ ಮಾಡಿಕೊಟ್ಟಿರೋದು ಭಾರಿ ಅನುಕೂಲವಾಗಿದೆ. ಹಂಗಾಗಿ ಅವ್ರಿಗೆ ನಮ್ಮ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನನ್ನ ಹೆಸರು ಯಾಸರು, ನಾನು ಕೋಡಿಪಾಳ್ಯನ ನಿವಾಸಿ. ಈ ರಸ್ತೆ ನಾವೀಗ ಕರೆಂಟ್ಲಿ ನೋಡ್ತಾ ಇದ್ದೀವಲ್ಲ, ಈ ರಸ್ತೆ ಈಗ ಹೆಂಗಿದೆ, ಮುಂಚೆ ಈ ಥರ ಇರಲಿಲ್ಲ. ಮುಂಚೆ ಬಂದ್ಬಿಟ್ಟು ಈ ರಸ್ತೆ ಭಾಳ ಕೆಟ್ಟದಾಗಿತ್ತು. ಹೆಂಗಂದರೆ ಜನರು ಈ ರಸ್ತೆ ಬರೋಕ್ಕೆ ಹೆದರ್ಕೊಳ್ಳೋರು. ಯಾಕಂದರೆ ಅವ್ರ ಜೀವ ಬಗ್ಗೆ ತುಂಬ ಯೋಚನೆ ಮಾಡ್ಕೊಂಡು ಈ ರಸ್ತೆಗೆ ಬರ್ತಿದ್ರು. ಸುಮಾರು ಸತಿ ಮಳೆಗಾಲದಲ್ಲಿ ಮಾತ್ರ ಈ ರಸ್ತೆಗೆ ಬರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಮುಂದ್ಗಡೆ ಹೋಗಿ ನೀರು ಭಾಳ ಮಟ್ಟಿಗೆ ನೀರು ನಿಂತ್ಕೊಂತಿತ್ತು. ಅದರಿಂದ ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ನಮಗೆ ಈ ರೋಡ್ ಮಾಡಿಕೊಡೋಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಅದರಿಂದ ಈ ಕಡೆ ಬರೋರು ಹೋಗೋರಿಗೆ ತುಂಬ ಹೆಲ್ಪ್ ಆಗಿದೆ. ಅದರಿಂದ ಎಲ್ಲರಿಗೂ ಎಲ್ಲರ ಕಡೆಯಿಂದ ಅವ್ರಿಗೆ ನಮ್ಮ ಕಡೆಯಿಂದ ಬಹಳ ದೊಡ್ಡ ಧನ್ಯವಾದಗಳು. ನಮ್ಮ ಊರು, ನಮ್ಮ ಜನ, ನಮ್ಮ ಶಾಸಕರು, ನಮ್ಮ ಹೆಮ್ಮೆ. ನನ್ನ ಹೆಸರು ಮಹೇಶ್ ಅಂತ. ನಮಗೆ ಕೋಡಿಪಾಳ್ಯದಲ್ಲಿ ಈ ರೋಡು ಮುಂಚೆ ಮಳೆಯಿಂದಾಗಿ ತುಂಬಾ ಹದಗೆಟ್ಟಿತ್ತು. ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಟಿ ಸೋಮಶೇಖರ್ ಸಾಹೇಬ್ರು ಈ ಸ್ಕೂಲ್ ಮಕ್ಕಳು ಸಾರ್ವಜನಿಕರು ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು. ನಾವು ಹೇಳಿದ ತಕ್ಷಣ ನಮ್ಮ ಕೋಡಿಪಾಳ್ಯ ಗ್ರಾಮಸ್ಥರ ಕಡೆಯಿಂದ ನಾವೆಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇಮಿಡಿಯೇಟ್ಲಿ ಬಂದು ನಮಗೆ ಕಾಂಕ್ರೀಟ್ ರೋಡ್ ಮಾಡಿಸ್ಕೊಟ್ರು. ಆಮೇಲೆ ಅವ್ರಿಗೆ ಕೋಡಿಪಾಳ್ಯದ ಎಲ್ಲಾ ಭಾಗದಲ್ಲಿ ಏನೇನು ಕೆಲಸ ಇದೆ ಎಲ್ಲಾನು ಸ್ಪಂದಿಸಿ ನಮಗೆ ಎಲ್ಲಾ ಕೆಲಸಗಳು ಮಾಡ್ಕೊಡ್ತಿದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳು. ಮುಂಚೆ ಇಲ್ಲೆಲ್ಲ ಮೋರಿ ನೀರು ಬಂದು ತುಂಬಾ ನೀರೆಲ್ಲ ಬರ್ತಾ ಇತ್ತು ರೋಡು. ಹಂಗಾಗಿ ಎಲ್ಲ ಏನ್ ತೊಂದರೆ ಇಲ್ದಂಗೆಲ್ಲ ಕಾಂಕ್ರೀಟ್ ರೋಡ್ ಮಾಡ್ಕೊಟ್ಟು ಆಮೇಲೆ ತಡೆಗೋಡೆ ಮಾಡ್ಕೊಟ್ಟು ಎಲ್ಲಾ ಕೆಲಸಗಳು ಮಾಡ್ಕೊಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ರೋಡ್ ಇವಾಗ ತುಂಬಾ ಚೆನ್ನಾಗಿದೆ, ಕಾಂಕ್ರೀಟ್ ರೋಡ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಕೋಡಿಪಾಳ್ಯ ಎಲ್ಲಾ ಲೇಔಟ್ಗಳು ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳು ತುಂಬಾ ಓಡಾಡಕ್ ಆಗ್ತಾ ಇರಲಿಲ್ಲ, ಸಾರ್ವಜನಿಕರು ಓಡಾಕ್ ಆಗ್ತಾ ಇರಲಿಲ್ಲ. ಈಗ ಎಲ್ಲ ತುಂಬಾ ಒಳ್ಳೆ ರೋಡ್ ಮಾಡಿ ಎಲ್ಲ ಒಳ್ಳೇದ್ ಮಾಡ್ಕೊಟ್ಟಿದ್ದಾರೆ. ನಾವು ಕೋಡಿಪಾಳ್ಯದಿಂದ ಸ್ಕೂಲ್ಗೆ ಹೋಗ್ತಿದ್ದೀವಿ. ಹೋಗ್ಬೇಕಾದ್ರೆ ತುಂಬ ಕೊಚ್ಚೆ ಎಲ್ಲ ಇತ್ತು. ಇಲ್ಲೇ ಪಕ್ಕದಲ್ಲಿ ಮೋರಿ ಐತೆ. ಮಳೆ ಬಂದರೆ ತುಂಬ ನೀರು ಬರೋದು. ನಾವು ಇವಾಗೆಲ್ಲ ರೋಡೆಲ್ಲ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ MLS ಅವ್ರಿಗೆ ಥ್ಯಾಂಕ್ಸ್. ನಮ್ಮದು ಕೋಡಿಪಾಳ್ಯದ ಮನೆ. ಇಲ್ಲಿಂದ ಕೆಂಗೇರಿ ಸ್ಕೂಲ್ಗೆ ಹೋಗಲ್ಲ ಸೈಕಲಿಂದ ಹೋಗ್ತಿದ್ವಿ. ತಗ್ಗು ದಿನ ಇದ್ದುವಾಗ 3-4 ಸತಿ ನಾವೇ ಬಿದ್ದಿದ್ದೀವಿ ಕೆಂಗೇರಿ ಸ್ಕೂಲ್ ಹೋಗೋಕಾಲೆ. ಇವಾಗ ಪರವಾಗಿಲ್ಲ, MLS ಸರ್ ಮಾಡಿಸಿಕೊಟ್ಟಿದ್ದಾರೆ ರೋಡು. ಹೋಗಿ ಬರ್ಬೋದು. ನಮ್ಮ ಕಡೆಯಿಂದ ಧನ್ಯವಾದಗಳು. ಈ ಸ್ಕೂಲ್ ಹೋಗ್ಬೇಕಾರೆ ಎಲ್ಲ ತೊಂದರೆ ಆಯ್ತಿತ್ತು. ಮೋರಿ ನೀರೆಲ್ಲ ಬರ್ತಿತ್ತು, ಕಾಲು ಎಲ್ಲ ಗಲೀಜಾಯ್ತಿತ್ತು. ಈಗ ಎಲ್ಲ ರೋಡೆಲ್ಲ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಅವಾಗ ಚರಂಡಿ ನೀರೆಲ್ಲ ಇಲ್ಲಿಗೆ ಬರ್ತಿತ್ತು. ಆಮ್ಯಾಗ ಇದು ರೋಡೆಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ.
ಸಂಜೆ ಕಡೆ ಸ್ಕೂಲಿಗಿಂದ ಬರ್ಬೇಕಾದ್ರೆ ಲೈಟ್ ಇರ್ತಿರ್ಲಿಲ್ಲ, ಏನಿರ್ತಿರ್ಲಿಲ್ಲ. ರೋಡು ಮತ್ತು ಲೈಟಿಗೆ ಎಲ್ಲ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ನಾವು ಕೋಡಿಪಾಳ್ಯದಿಂದ ಕೆಂಗೇರಿಗೆ ಹೋಗೋಕ್ಕೆ ತುಂಬ ಸ್ಕೂಲ್ಗೆ ಹೋಗೋಕ್ಕೆ ತೊಂದರೆ ಆಯ್ತಿತ್ತು. ನಾವು ಮೊಣಕಾಲು ಗಂಟೆ ನೀರು ಬರ್ತಿತ್ತಣ್ಣ. ಇದು ಶೂ ಎಲ್ಲ ಒದ್ದೆ ಆಯ್ತಿತ್ತು ಕಾಣೋಣ. ಇವಾಗ ನಮ್ಮ ಎಮ್ ಎಲ್ ಎ ಸರ್ ಮಾಡಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ. ನಾನು ಈ ಭಾಗದ ನಿವಾಸಿ. ಮೊದಲು ಈ ಕೋಡಿಪಾಳ್ಯದ ಹಳ್ಳಿ ರೋಡ್ ಏನಿದೆ, ಇಲ್ಲಿ ಓಡಾಡಬೇಕು ಅಂತಂದರೆ ಬಹಳ ಕಷ್ಟಗಳಾಗ್ತಿತ್ತು. ಸಾಕಷ್ಟು ಜನ ಎದ್ದು ಬಿದ್ದು ಸುಮಾರು ಗಾಯಗಳಾಗಿ ಕೈಕಾಲು ಮುರ್ಕೊಂಡು ಎಲ್ಲ ಆಗಿತ್ತು. ತದನಂತರ ಮಳೆಗಾಲದಲ್ಲಿ ಈ ರಾಜಕಾಲುವೆಯಿಂದ ಏನು ಉಕ್ಕಿ ಹರಿಯುತ್ತೆ, ಆ ನೀರುಗಳೆಲ್ಲ ಇಲ್ಲಿ ತುಂಬಿಕೊಂಡು ಸಾಕಷ್ಟು ಜನಕ್ಕೆ ತೊಂದರೆಗಳಾಗಿ, ಈವನ್ನು ನೀವೇ ನೋಡಿರ್ಬೋದು, ಇಡೀ ಪ್ರಪಂಚ ನೋಡಿದೆ ಕೋಡಿಪಾಳ್ಯದಲ್ಲಿ ಉಕ್ಕಿ ಹರಿದಿರೋ ಅಂಥ ಸ್ಥಿತಿ ಹೆಂಗಿತ್ತು ಏನು ಎತ್ತ ಅನ್ನೋದನ್ನು. ಹಾಗಾಗಿ ಇದನ್ನು ಗಮನಿಸಿ ಇಲ್ಲಿನ ಸ್ಥಳೀಯ ಶಾಸಕರು ಈ ಭಾಗದಕ್ಕೆ ಜನರ ಸ್ಪಂದನೆ, ಕುಂದುಕೊರತೆ ಸ್ಪಂದನೆಗೆ ಇಲ್ಲೊಂದು ಕಾಂಕ್ರೀಟ್ ರೋಡು, CC ರೋಡ್ ಅಂತ ಮಾಡಿ, ಹಾಗೆ ಈ ರಾಜಕಾಲುವೆಗೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿ, ಈಗ ಮಳೆ ನೀರು ಬರದೇ ಇರೋ ಹಾಗೆ ಒಂದಷ್ಟು ಕಾರ್ಯ ಮಾಡಿದ್ದಾರೆ. ಮಾಡಿದಂಥ ಇಂಜಿನಿಯರ್ಸು, ಶಾಸಕರು, ಇದಕ್ಕೆ ಹಿಂದೆ ಕಾಣದಂಥ ಕೈಗಳು ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು.